ಜೇಕಬ್ ಸರ್, ಈಗ ಯುದ್ಧ ಅದು ಎಲ್ಲ ಓಕೆ, ಅದರಿಂದನೇ ಇದೆಲ್ಲ ಆಗ್ತಾ ಇರೋದಂತೀರಾ, ಅಥವಾ ನಮ್ಮ ಹೊಸ ಆರ್ಥಿಕ ವರ್ಷ ಹಣಕಾಸು ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗುತ್ತೆ ಅನ್ನೋದಾ? ಹೆಂಗೆ ಇದು ಹೆಂಗೆ ಅಂತ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದು? ಇದು ನೋಡಿ, ಈಗ ಆರ್ಥಿಕ ನೀವು ಅದು ಯುದ್ಧದ ಹೇಳ್ತಾ ಇದ್ರೆ ಜನ ಯುದ್ಧದಿಂದ ಆಗ್ತಾ ಇದೆಯಾ, ಅಲ್ಲೇನೋ ಆಗ್ತಾ ಇದೆ, ನಮಗಿದು ಸಮಸ್ಯೆನಾ, ಆ ಥರ ಬಂದ್ಬಿಡುತ್ತೆ ಅಂತ. ಖಂಡಿತವಾಗಿ ಇದೆ. ಯಾಕೆಂದ್ರೆ ಈಗ ಆರ್ಥಿಕ ಸ್ಥಿತಿ ಮಾರ್ಚ್ 31 ಒಂದು ಆನ್ಯುವಲ್ ಇಯರ್ ಮುಗಿದೋಯ್ತು, ಇವತ್ತು ಬಿಗಿನಿಂಗ್, ಆರ್ಥಿಕ ಶುರು. ಆದ್ರೆ ಈ ಹಳೇದು ಎಲ್ಲ ಕಂತೆ ಇದೆಯಲ್ಲ, ಅದು ಒಡೆತ ಬೀಳ್ತಲ್ಲ, ಆದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ಸುಧಾರಣೆ ಮಾಡಬೇಕು ಅಂದ್ರೆ ಒಂದ್ ಸೆಕೆಂಡ್ ಜನಸಾಮಾನ್ಯರ ಮೇಲೆ. ಎಸ್ ಜೇಕಬ್ ಸರ್, ವಾಪಸ್ ಬರ್ತೀನಿ, ಮತ್ತಷ್ಟು ಎಕ್ಸ್ಪ್ಲೇಷನ್ ತಗೊಳ್ತೀನಿ. ಈಗ ವೆಂಕಟೇಶ್ ಸರ್ ಹತ್ರ ಹೋಗ್ಬಿಡ್ತೀನಿ. ನನ್ನನ್ನು ಸೇರಿದಂತೆ ಜನಕ್ಕಿರೋ ಕುತೂಹಲ ಅಂದ್ರೆ ಬೆಳಗ್ಗೆದ್ದು ಬ್ಯಾಂಕ್ ವ್ಯವಹಾರಗಳಾಗುತ್ತೆ ಅಂತ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೂ ಕೂಡ ಹಲವಾರು ರೀತಿಯ ಬದಲಾವಣೆಗಳಾಗ್ತಾ ಇದೆ. ಈ ದುಡ್ಡಲ್ಲಿ ಕ್ಯಾಶ್ಲೆಸ್ ಹೆಂಗೆ ವ್ಯವಹಾರಗಳನ್ನ ಮಾಡಬೇಕು, ಕ್ಯಾಶ್ ಇಟ್ಕೊಂಡ್ರೆ ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು, ಈ ಪ್ರಶ್ನೆಗಳಿದೆ ಸರ್. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಗಿರುವ ಬದಲಾವಣೆ ಏನು ಅಂತ ನೋಡಿ. ಮೊದಲಿಗೆ ಜನಸಾಮಾನ್ಯ ಒಂದನ್ನು ಅರ್ಥ ಮಾಡ್ಕೋಬೇಕು, ಏನಂದ್ರೆ ಹೊಸ ಯಾವುದೇ ಟ್ಯಾಕ್ಸ್ಗಳನ್ನ, ಹೊಸ ತೆರಿಗೆಗಳನ್ನ ಯಾವುದನ್ನು ಹೊಸದಾಗಿ ಇದು ಮಾಡಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ, ಹೊಸ ತೆರಿಗೆಗಳನ್ನ ಹಾಕಿಲ್ಲ. ಇರೋದೆಲ್ಲ ಹಳೆ ತೆರಿಗೆಗಳೇನೆ. ಅದರದ್ದು ಒಂದಷ್ಟು ಸ್ಲ್ಯಾಬ್ಗಳನ್ನ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿರ್ತಕ್ಕಂಥದ್ದು, ಈ ಥರದ ಒಂದಷ್ಟು ಇದೆಲ್ಲ ಒಟ್ಟಿಗೆ ಮಾಡಿರ್ತಕ್ಕಂಥದ್ದು ಉದ್ದೇಶ ಆದರೂ ಇಷ್ಟೇನೇನೆ. ಇವತ್ತು ಯಾವನು ಪ್ರಾಮಾಣಿಕವಾಗಿ ಜೀವನ ಮಾಡ್ತಾ ಇದ್ದಾನೋ ಅವನಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾರಾದ್ರೂ ಒಂದಷ್ಟು ಕಳ್ಳಾಟ ಆಡೋದಕ್ಕೆ ಪ್ರಯತ್ನ ಪಟ್ರೆ ಅದನ್ನ ಟ್ರೇಸ್ ಔಟ್ ಮಾಡ್ಲಿಕ್ಕೆ ಇದು ಇನ್ನು ಒಂದು ಅಂತ ಇದನ್ನ ಮಾಡಿರ್ತಕ್ಕಂಥದ್ದು. ಅದು ಬಿಟ್ರೆ ಇಲ್ಲಿ ಬೇರೆ ಇನ್ಯಾವುದೂ ಹೊಸ ತೆರಿಗೆಗಳನ್ನ ಹಾಕಿಲ್ಲ. ನಾನು ಮಾಧ್ಯಮಗಳಲ್ಲಿ ಇವನು ನೆನ್ನೆನೂ ನಾನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಒಂಥರ ನೀವು ಆಂಕರ್ಗಳೇನೇನೆ ಏನೋ ಆಗೋಗಿದೆ, ಇದೇನೋ ಹೊಸದಾಗಿ ಈಗ ನಾನೀಗ 10 ಲಕ್ಷ ತಗೊಂಡು ಹೋಗ್ತೀನಿ ಅಂದ್ರೆ ಮೂಲ ತೋರಿಸ್ಬೇಕು ಅಂತ ಅಂದ್ರು. ನೀವು ಹಾಕಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನಾನು 7 ಲಕ್ಷ ಲಿಮಿಟ್ ಮಾಡಿದೀವಿ ಅಂತ. ಹೌದು, ಈಗ ನೋಡ್ರಿ, ಈಗ ಎಕ್ಸಾಂಪಲ್ ನಾನು 10 ಲಕ್ಷದ ಕಾರನ್ನ ನಾನು ತಗೊಂಡ್ರೆ ನಾನು ಅದನ್ನ ಡಿಕ್ಲೇರ್ ಮಾಡ್ಕೋಬೇಕು ಅಷ್ಟೇನೆ. ನಾನು ಅದನ್ನ ನೋಡಪ್ಪ, ನಾನು ಈ ಮೂಲದಲ್ಲಿ ಹಣ ಬಂತು, ಈ ಮೂಲದಲ್ಲಿ ನಾನು ಈ ಕಾರನ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮುಗ್ದೋಯ್ತು. ಸೊ ಅವ್ರು ಮತ್ತೆ ನಿಮ್ಮ ತಂಟೆಗೆ ಬರೋದಿಲ್ಲ. ಆಮೇಲೆ ಇವೆಲ್ಲವನ್ನ ಟ್ರೇಸ್ ಔಟ್ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನೆಲ್ಲ ಮಾಹಿತಿಗಳನ್ನ ನಿಮ್ಮ ವೈಯಕ್ತಿಕ ಇದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಹಂಚ್ಕೊಳ್ಳೋದು ಯಾರು? ವೈಯಕ್ತಿಕವಾಗಿ ನಿಮ್ಮನ್ನ ಕೇಳಲ್ಲ, ಇಂಡಿವಿಜುವಲ್ ನಾಗರಿಕನೇನು ಕೇಳೋದಿಲ್ಲ. ಕೇಳ್ತಕ್ಕಂಥದ್ದು ಬ್ಯಾಂಕ್ಗಳು, ಸಂಬಂಧಪಟ್ಟ ಬ್ಯಾಂಕ್ಗಳು ಕೇಳ್ತಾರೆ. ಬ್ಯಾಂಕ್ ಅಲ್ಲಿ ನೀವೇನ್ ಟ್ರಾನ್ಸಾಕ್ಷನ್ ಮಾಡಿರ್ತೀರೋ ಆ ಟ್ರಾನ್ಸಾಕ್ಷನ್ಗೆ ಅನುಗುಣವಾಗಿ ನೀವು ಡಿಕ್ಲೇರ್ ಮಾಡ್ಕೋಬೇಕು ಐ ಟಿ ರಿಟರ್ನ್ ಅಲ್ಲಿ ಅಷ್ಟೇ. ನಾವು ಐ ಟಿ ರಿಟರ್ನ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿನೇನೋ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರದ್ದು ಸ್ವಲ್ಪ ಗಂಭೀರ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಬೀರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ನಾವು ಇವನು ATM ಅಲ್ಲಿ ನಾವೇನು ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ, ATM ಟ್ರಾನ್ಸಾಕ್ಷನ್ಗೂ ಈಗ ಮಿತಿ ಹಾಕಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ನಾವು ಪರ್ ಮಂತ್ ವಿಡ್ರಾ ಮಾಡೋದಕ್ಕೆ ಹೋದ್ರೆ ಒಂದಷ್ಟು ಎಕ್ಸ್ಟ್ರಾ ಚಾರ್ಜಸ್ಸು ಬೀಳೋವಂಥದ್ದು ಈ ಥರದ್ದು. ಅದು ಬಿಟ್ಟರೆ ಒಟ್ಟಾರೆಯಾಗಿ ಹೊಸ ತೆರಿಗೆಗಳಿಲ್ಲ. ಈ ಅದು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇರ್ತಕ್ಕಂಥದ್ದು ಯಾವ ರೀತಿಲಿ ಇದೆ ಅಂತಂದ್ರೆ, ಇದೇನೋ ಹೊಸ ತೆರಿಗೆಗಳು ಹಾಕ್ಬಿಟ್ಟವ್ರೆ, ಇದರಿಂದ ನಮ್ಗೇನೋ ಗಾಬರಿ ಅನ್ನುವಂಥದ್ದು. ಸೊ ಇಲ್ಲ, ಇದನ್ನ ನಾವು ಮೊದಲಿಗೆ ಜನಸಾಮಾನ್ಯನಿಗೆ ನಾವು ಅರ್ಥ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು. ಸರ್, ನನಗೆ ವೆಂಕಟೇಶ್ ಸರ್ ನೀವು ಹೇಳೋದು ಎಲ್ಲ ಕಾಮನ್ ಪೀಪಲ್ಗೆ ಇದೆಲ್ಲ ಇಂಪ್ಲಿಮೆಂಟ್ ಆಗೋದು. ಒಂದ್ 5 ಲಕ್ಷದ ವ್ಯವಹಾರ ಮಾಡ್ತಾರಂದ್ರೂ ಭಯದಲ್ಲೇ ಮಾಡ್ಬೇಕು. ಇಲ್ಲ, ಇನ್ನು ಮುಂದೆ ಹೆಂಗ್ ಯಾರಾದ್ರೂ ಸರಿದೆ. ಇಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೊಂದಷ್ಟು ಫರ್ದರ್ ಇನ್ನೊಂದಷ್ಟು ಫಿಲ್ಟರ್ ಆಗುತ್ತೆ, ಇನ್ನೊಂದಷ್ಟು ಕ್ರಿಮಿ ಲೇಯರ್ ಅಲ್ಲಿ ಟೈಟನ್ ಆಗುತ್ತೆ ಖಂಡಿತವಾಗೂ. ಇದು ಒಂದು ಪ್ರಾರಂಭಿಕ ಅಂತ. ಈಗ ನಾವು ಇಲ್ಲೇನಂದ್ರೆ ನಗದು ವ್ಯವಹಾರವನ್ನ ಆದಷ್ಟು ಕಡಿಮೆ ಮಾಡಬೇಕು, ಒಂದಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನ ಎಂಕರೇಜ್ ಮಾಡಬೇಕು. ಆಮೇಲೆ ಅದ್ರ ಮುಖೇನ ಯಾರು ದುಡ್ಡನ್ನ ನೀನು ಬಳಸ್ತೀಯೋ ಅದಕ್ಕೆ ತಕ್ಕಂಗೆ ನೀನು ಟ್ಯಾಕ್ಸ್ ಕಟ್ಬಿಡಪ್ಪ, ಅಷ್ಟೇ, ಮುಗೀತು. ಸೊ ನಿನ್ನ ಐ ಟಿ ರಿಟರ್ನ್
ಅಲ್ಲಿ ನೀನು ಡಿಕ್ಲೇರ್ ಮಾಡ್ಕೋ. ನೀನು IT ರಿಟರ್ನ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದ ಅಮೌಂಟು, ನೀನು ಖರ್ಚು ಮಾಡಿರೋ ಅಮೌಂಟು, ನಿಂದೇನು ಟ್ರಾನ್ಸಾಕ್ಷನ್ ಮಾಡಿರ್ತಿಲ್ಲ ವರ್ಷ ಪೂರ್ತಿ, ಆ 2 ಟ್ರಾನ್ಸಾಕ್ಷನ್ ಟ್ಯಾಲಿ ಆದ್ರೆ ಮುಗ್ದೋಯ್ತು. ವೆರಿ ಸಿಂಪಲ್. ಓಕೆ ರಾಜು ಅವರೇ, ಹೊಸ ದುನಿಯಾದ ಬಗ್ಗೆ, ಕಾಸ್ಟ್ಲಿ ದುನಿಯಾದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು? ವೆಂಕಟೇಶ್ ಸರ್ ಹೇಳಿದ್ ಕೇಳಿಸ್ಕೊಂಡ್ರಿ, ಜೇಕಬ್ ಸರ್ ಹೇಳಿದ್ ಕೇಳಿಸ್ಕೊಂಡ್ರಿ, ಇದ್ಯಾವುದು ಕೂಡ ಹೊಸದಲ್ಲ, ಹಳೆದನ್ನ ಎತ್ತಾಕ್ತಾ ಇದ್ದಾರೆ ಹೊಸ ಜೀವನಕ್ಕೆ ಅಂತ. ಹೆಂಗೆ ಒಪ್ಕೊಳ್ತೀರಾ, ಹೇಗೆ ಅಂತ? ಹೊಸ ಜೀವನ ಚೆನ್ನಾಗಿದೆಯಾ ಸರ್? ಇದೆ ಮೇಡಮ್, ಈಗ ಹೇಳ್ಬೇಕು ತಾವು, ಯಾಕಂದ್ರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಹಳೆ ಜೀವನ ಹೊಸ ದುನಿಯಾ. ಇವತ್ತು ಮನುಷ್ಯ ಬದುಕ್ತಿರ್ತಕ್ಕಂಥದ್ದು ಕತ್ತಿ ಮೇಲೆ. ಬಹಳ ಹಿಂದೆ ನಮ್ಮ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು, ಪ್ರತಿಯೊಬ್ಬ ಮನುಷ್ಯನು ಹೂವಿನ ಮೇಲೆ ಬದುಕಬೇಕು, ಹಂಗಿರ್ಬೇಕು ನಮ್ಮ ದೇಶ ರಾಷ್ಟ್ರ ಅಂತ. ಆದ್ರೆ ಇವತ್ತು ನಮ್ಮ ಬೆಲೆ ಏರಿಕೆ ಇರ್ಬೋದು, ಮತ್ತು ಜೀವನ ಪದ್ಧತಿಯಲ್ಲಿ ಅಳವಡಿಸಿರ್ತಕ್ಕಂಥ ಕೆಲವು ನಿಯಮಗಳಿರ್ಬೋದು, ಇವನ್ನೆಲ್ಲ ಒಟ್ಟಾರೆ ನೋಡಿದಾಗ ನಮಗೆ ಜೀವನದಲ್ಲಿ ಕತ್ತಿ ಮೇಲೆ ನಾವು ದಿನನಿತ್ಯ ಬದುಕ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ನೋಡ್ತಾ ಇರ್ಬೋದು, ಅನೇಕ ರೀತಿಯಾದಂಥ ಸಮಸ್ಯೆಗಳು ಇವತ್ತಾಗಲೇ ನಮ್ಮ ದೇಶ ಇರ್ಬೋದು, ರಾಜ್ಯ ಇರ್ಬೋದು ಕಾಡ್ತಾ ಇದೆ. ಅಂಥ ಸಮಸ್ಯೆಗಳಲ್ಲಿ ಇವತ್ತು ನಾವು ಕಳೆದ ಒಂದು ಪುನರ್ಜನ್ಮ ಅಂತ ಕೋವಿಡ್ ಬಂದು ಹೋದ ನಂತರನೇ ಅನೇಕ ರೀತಿಯಾದ ಬದಲಾವಣೆಗಳು ನಮ್ಮ ದೇಶದಲ್ಲಿ ಉಂಟಾಯಿತು. ಆ ಉಂಟಾದನ್ನು ಸುಧಾರಿಸ್ಕೊಳ್ಳೋ ಟೈಮ್ಗೆ ಈಗಾಗಲೇ ಎರಡನೇದಾಗಿ ಈ ಮಹಾಯುದ್ಧ, ಅಂದರೆ ಬೇರೆ ರಾಷ್ಟ್ರಗಳ ನಡುವೆ ನಡೆಸ್ತಾ ಇರ್ತಕ್ಕಂಥ ಯುದ್ಧ ಇವತ್ತು ನಮ್ಮ ಭಾರತಕ್ಕೂ ಕೂಡ ಜನಸಾಮಾನ್ಯರ ಮೇಲೆ ಅನೇಕ ರೀತಿಯಾದ ಪರಿಣಾಮಗಳನ್ನು ಬೀರ್ತಾ ಇದೆ. ಅಂದರೆ ಈಗ ಜಾಕೋಬ್ ಸರ್ ಹೇಳಿದ್ರು, ಇವತ್ತೇನು ಯುದ್ಧದಿಂದ ಇದೆಲ್ಲ ಆಗ್ತಿದೆ ಅಂತ, ಅಂದರೆ ಇದ್ರ ಪೂರ್ವಭಾವಿಯಾಗಿ ನಾವು ನೋಡಿದಾಗ ಯುದ್ಧ ಇವಾಗ ಸ್ಟಾರ್ಟ್ ಆಗಿದೆ, ಇದ್ರದ್ದು ಇನ್ನು 6 ತಿಂಗಳಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಬೆಲೆಗಳು ಹೆಚ್ಚಳ ಆಗುತ್ತೆ ಮತ್ತು ಏನಾಗುತ್ತೆ ಅನ್ನೋದು. ಇನ್ನು 6 ತಿಂಗಳಲ್ಲಿ ಅದು ವಿಶ್ಲೇಷಣೆಯನ್ನು ಮಾಡೋಣ. ಆದರೆ ಈಗ ಪ್ರೆಸೆಂಟು ಏನಿವತ್ತು ಸರ್ಕಾರಗಳಿದ್ದಾವೆ, ಕೇಂದ್ರದಲ್ಲಿ ಏನು ಇವತ್ತು ಯೋಜನೆಗಳು ಮತ್ತು ಏನು ಜನಸಾಮಾನ್ಯರಿಗೆ ಬದುಕ್ತಕ್ಕಂಥ ವ್ಯವಸ್ಥೆನಲ್ಲಿ, ಇಲ್ಲಿ ನಾವು ಕರ್ನಾಟಕದಲ್ಲಿ ನಾವು ತೆರಿಗೆಯನ್ನು ಪಾವತಿಯನ್ನು ಮಾಡ್ತೇವೆ. ಈ ಕರ್ನಾಟಕದಲ್ಲಿ ತೆರಿಗೆ ಪಾವತಿ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಅದನ್ನು ತಗೊಂಡು ಇಲ್ಲಿ ಅವರು ಅಂದರೆ ಇಂಪ್ಲಿಮೆಂಟ್ ಮಾಡಬೇಕು. ಯಾವುದೇ ಇರಬೇಕು, ಜನಸಾಮಾನ್ಯರಿಗೆ ಅವರು ಜೀವನವನ್ನು ಮಾಡ್ತಕ್ಕಂಥ ವ್ಯವಸ್ಥೆನಲ್ಲಿ ಉತ್ತಮವಾದ ರೀತಿಯಲ್ಲಿ ಸ್ಪಂದಿಸ್ತಕ್ಕಂಥ ಒಂದು ಬದಲಾವಣೆ ಅವ್ರು ತರಬೇಕು. ಆದರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅದಾಗ್ತಾ ಇಲ್ಲ. ಯಾವುದೇ ರೀತಿಯಾದ ಒಂದು ಚಟುವಟಿಕೆಗಳು ಕೂಡ ನಡೀತಾ ಇಲ್ಲ. ಮನುಷ್ಯನ ಮೇಲೆ ಈಗ ಮನುಷ್ಯನ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ, ಆದರೆ ಗ್ಯಾರಂಟಿಗಳನ್ನು ಜನಕ್ಕೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ಗ್ಯಾರಂಟಿಗಳಿಂದ ಮನುಷ್ಯ ಎಷ್ಟು ಹೊಡೆತ ತಿಂತಾ ಇದ್ದಾನೆ, ಮೊದಲನೇದಾಗಿ ರಾಜ್ಯ ಸರ್ಕಾರ ಅದನ್ನು ಮನಗಣಬೇಕು. ಇವತ್ತು ನಾವು ಒಂದು ಟೂತ್ ಪೇಸ್ಟಿಂದ ಹಿಡಿದು ರಾತ್ರಿ ಮನಗ್ತಕ್ಕಂಥ ಒಂದು ಹಾಲು ಕುಡಿಯೋವರೆಗೂ ಕೂಡ ಮನುಷ್ಯ ದಿನನಿತ್ಯ ಬೆಲೆ ಏರಿಕೆಯ ಒಂದು ದೃಷ್ಟಿಯನ್ನು ಮನಸ್ಸಲ್ಲಿ ಇಟ್ಕೊಂಡೇ ಮನಗಬೇಕು. ಇವತ್ತು ಅನೇಕ ರೀತಿಯ ನಾಳೆ ನಮ್ದು ಏನಪ್ಪ ಅನ್ನೋದನ್ನು ಮನುಷ್ಯ ಮೊದಲು ಮುಂದಿನ ದಿನ ಯೋಚನೆ ಮಾಡ್ತಿದ್ದೆ. ಆದರೆ ಇವತ್ತು ಹಂಗಲ್ಲ. ಇವತ್ತು ನಾನು ಏನು ದುಡ್ದಿದ್ದು ನಾಳೆ ಏನು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಎಷ್ಟು ಖರ್ಚಾಗುತ್ತೆ, ಒಂದು 25,000 ನನಗೆ ಇವತ್ತು ಒಂದು ಕುಟುಂಬಕ್ಕೆ ಜೀವನದ ವೆಚ್ಚ ಅಂತಂದರೆ ಒಂದು ತಿಂಗಳಿಗೆ. ಇವತ್ತು ಖಂಡಿತ ಹೇಳ್ತೀನಿ, ಈ ಪ್ರಸಕ್ತ 2020ರಿಂದ ಈಚೆಗೆ 25,000 ರೂಪಾಯಿ ಒಂದು ತಿಂಗಳಿಗೆ ಒಬ್ಬ ಮನುಷ್ಯ ಜೀವನ ಮಾಡಬೇಕಾದ್ರೆ ಬೇಕಾಗ್ತಂಥದ್ದು ಇವತ್ತು 40ರಿಂದ 45,000 ಹೋಗಿದೆ. ಅನೇಕ ರೀತಿಯಾದ ಕಷ್ಟಗಳು ಇವತ್ತು ಮನುಷ್ಯನಿಗೆ ಬರ್ತಾ ಇದೆ. ಇವತ್ತಾಗಲೇ ನೋಡಿರ್ಬೋದು, ರಾತ್ರಿ ಅನೇಕ ರೀತಿಯ ನಿಯಮಗಳ ಬದಲಾವಣೆ. ಇವತ್ತು ಪ್ರಸಕ್ತ ಹಣಕಾಸಿನ ವರ್ಷ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. 3% ನೀರಿನ ಬಿಲ್ನಲ್ಲಿ ಹೆಚ್ಚು ಮಾಡ್ತಾ ಇದ್ದಾರೆ. ವಿದ್ಯುತ್ ಶಕ್ತಿ 45 ಪೈಸೆ ಈಗಾಗಲೇ ಸತ್ತೋಗಿದ್ದಾರೆ ಜನ. ಅದರ ಮೇಲೆ ಇದು ಬರೆ ಸತ್ತೋರ ಮೇಲೆ ಎಣದ ಮೇಲೆ ಇದು ಮತ್ತೆ ಹೇಳ್ತಾರಲ್ಲ, ಹೇಳ್ಬಾರ್ದು, ತಪ್ಪಾಗುತ್ತೆ. ಪಾಪ ನಮ್ಮ ಜನಸಾಮಾನ್ಯರು ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಇಂಥದಕ್ಕೆ ನೀವು ಸರ್ಕಾರಗಳು ದಯಮಾಡಿ ಆದ್ಯತೆಯನ್ನು ಕೊಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥಿಸ್ತೀನಿ. ಅಲ್ಲ, ಅದಕ್ಕೆ ಜೇಕಬ್ ಸರ್ ಉತ್ತರ ಕೊಡಬೇಕು. ಜೇಕಬ್ ಸರ್, ಈಗ ಕೇಂದ್ರ ಸರ್ಕಾರಗಳು ಜನಸಾಮಾನ್ಯರನ್ನ ಬದುಕಕ್ಕೆ ಬಿಡ್ತಾ ಇಲ್ಲ, ಸರ್ಕಾರಗಳು ಸ್ವಲ್ಪ ಜನರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಅವರ ಆಗ್ರಹ. ಬಟ್ ಹಂಗಿದೆಯಾ ವಾಸ್ತವ ಪರಿಸ್ಥಿತಿ? ಯಾಕಂದ್ರೆ ನಾವೆಲ್ಲ ಇರಬೇಕು, ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂದ್ರೆ ದೇಶದ ಆರ್ಥಿಕತೆ ಕೂಡ ಚೆನ್ನಾಗಿರಬೇಕು ಅಂತ, ಸ್ಟೇಬಲ್ ಆಗಿರಬೇಕು ಅಂತ. ಈಗ ಹಂಗಿಲ್ವಾ ಸರ್ ವಾಸ್ತವ ಪರಿಸ್ಥಿತಿಯನ್ನ ನೋಡಿದ್ರೆ? ಇಲ್ಲ, ಪಾಸಿಟಿವ್ ಸೆನ್ಸಿಂದ ನೋಡೋದಾದರೆ ಈಗ ಡಾಲರ್ ಬೆಲೆ ಪ್ಲಸ್ ಇಂಪೋರ್ಟು ಕ್ರೂಡ್ ಆಯಿಲ್ ಜಾಸ್ತಿ ಆಗಿರೋದು ಜನಗಳ ಮೇಲೆ ಹಾಕಿಲ್ವಲ್ಲ, ಅದು ಎಪ್ರಿಸಿಯೇಬಲ್. ಅಂದರೆ ಎಷ್ಟು ಕಷ್ಟ ಆದ್ರೂ ಸರ್ಕಾರ ಹೊಂದ್ಕೊಂಡಿದೆ. ಆದರೆ ಕಂಪನಿ ತಯಾರು ಮಾಡುವ ತೈಲದಲ್ಲಿ ಶುಚೀಕರಣ ಮಾಡುವ ತೈಲಗಳ ಕಂಪನಿ ಮೇಲೆ ಕೂಡ ಭಾರ ಬೀಳಬಾರ್ದು ಅಂತ ಡ್ಯೂಟಿ ಕೂಡ ಕಮ್ಮಿ ಮಾಡಿದ್ದಾರೆ. ಎಕ್ಸೈಸ್ ಡ್ಯೂಟಿನ, ಟ್ಯಾಕ್ಸಸನ್ನು ಕಮ್ಮಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ತಯಾರು ಮಾಡೋದನ್ನು. ಸೊ ಅಂದರೆ ಆಮ್ ಆದ್ಮಿ ಜನಗಳ ಮೇಲೆ ಬೇರೆ ಹಾಕಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಸ್ವಲ್ಪ ಜಾಸ್ತಿ ಮಾಡಿದೆ, 200 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಅದರಲ್ಲೂ ಇವಾಗ ಕಳ್ಳಾಟ ನಡೀತಾ ಇದೆ, ಅದು ಓಕೆ, ಅದು ಬೇರೆ ಸಂಗತಿ, ಅದು ನೋಡ್ಕೊಳ್ತಾರೆ. ಆದರೆ ಇಲ್ಲಿ ಸಾಮಾನ್ಯ ಜನಗಳ ಮೇಲೆ ಬರದೆ, ಈಗ ಫಾರ್ ಎಕ್ಸಾಂಪಲ್ US ತಗೊಳ್ಳಿ, US-ನಲ್ಲಿ ಪರ್ ಗ್ಯಾಲನ್ $8 ಜಾಸ್ತಿ ಮಾಡಿದ್ದಾರೆ. ಅಷ್ಟೊಂದು. ಅಂದರೆ US-ನಲ್ಲಿ ಆಯಿಲ್ ಇದೆ, ವೆನೆಜುವೆಲಾದಲ್ಲಿ ಆಯಿಲ್ ಇದೆ. ಅವನು ಮರುಮೂರನ್ನು ಅವನು ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡು ಹೋಗಿ ನ್ಯೂಯಾರ್ಕ್ನಲ್ಲಿ ಅರೆಸ್ಟ್ ಮಾಡಿದಾನಲ್ಲ ಟ್ರಂಪ್ನವನು, ಅಲ್ಲಿ ಕೂಡ ಆಯಿಲ್ ಇದೆ. ಅಂದರೆ ಆಯಿಲ್ ರಿಚ್ ಇರುವ ಕಂಟ್ರಿನೇ
ಗ್ಯಾಲನ್ ಮೇಲೆ $8 ಜಾಸ್ತಿ ಮಾಡಿದಾನೆಂದರೆ ನಮ್ಮಲ್ಲಿ ಮಾಡಿಲ್ವಲ್ಲ. ಅಂದರೆ ನಮ್ಗೆ ಹೇಳಲಿಕ್ಕೆ ಸುಲಭ, ಆದರೆ ಇಷ್ಟೊಂದು ಕಷ್ಟದಲ್ಲಿ ಇರುವಾಗ, ಇಷ್ಟೊಂದು ದುರಸ್ಥಿತಿ ಬಂದಾಗ ಆ ಇಕಾನಮಿ ಮೇಲೆ ಸರ್ಕಾರ ಬೆಲೆ ಜಾಸ್ತಿ ಮಾಡಿಲ್ಲ. ಆದರೆ ಎಲ್ಲಿ ಬೆಲೆ ಜಾಸ್ತಿ ಆಗಿದೆ, ಕಮರ್ಷಿಯಲ್ ಸಿಲಿಂಡರ್ ಮೇಲೆ, ರೆಸ್ಟೋರೆಂಟ್ಗಳಿಗೆ, ಇಂಡಸ್ಟ್ರಿಗಳಿಗೆ ಜಾಸ್ತಿ ಆಗುತ್ತೆ. ಇದರಿಂದ ಇನ್ನೊಂದು ಏನಾಗುತ್ತೆ, ಇಂಡಸ್ಟ್ರಿಗಳಿಗೆ ಯಾವ ಇಂಡಸ್ಟ್ರಿಗಳು ರಾ ಮೆಟೀರಿಯಲ್ ಕ್ರೂಡ್ ಆಯಿಲ್ ಮೇಲೆ ಇದೆಯೋ ಅವರಿಗೆ ತುಂಬ ಏಟು ಬಿದ್ದಿದೆ. ಈಗ ಫಾರ್ ಎಕ್ಸಾಂಪಲ್ ಪೇಂಟ್ ಆಗಲಿ, ಫಾರ್ಮಸಿಕಲ್ ಆಗಲಿ, ವಾರ್ನಿಷ್ ಆಗಲಿ, ಅಥವಾ ಪ್ಲಾಸ್ಟಿಕ್ ಆಗಲಿ, ಇಂಥ ಇಂಡಸ್ಟ್ರಿಗಳಿಗೆ ಈ ರಾ ಮೆಟೀರಿಯಲ್ ಕ್ರೂಡ್ ಆಯಿಲಿಂದ ಬರೋದು. ಈ ಕ್ರೂಡ್ ಆಯಿಲಿಂದ ಬರೋ ರಾ ಮೆಟೀರಿಯಲ್ಗೆ ಅವರು ಭಾಳ ತೊಂದರೆ ಆಗ್ತಾ ಇದೆ. ಪ್ಲಸ್ ಡಾಲರ್ ವ್ಯಾಲ್ಯೂ ಈಗ 95 ರೂಪೀಸ್ ಹೋಗಿದೆ. ಎಂದರೆ ಇಂಪೋರ್ಟ್ ಯಾರು ಇಂಪೋರ್ಟ್ ಮಾಡಿಬಿಟ್ಟು ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವರಿಗೆ ತುಂಬ ಹೊಡೆತ ಬಿದ್ದಿದೆ. ಸೊ ಈ ಎಲ್ಲ ಹೊಡೆತಗಳನ್ನು ಸಹಿಸಿಕೊಂಡು ಈಗ ಇಕಾನಮಿ, ಈಗ ಜಸ್ಟ್ ಲಾಸ್ಟ್ ಫೆಬ್ರವರಿ ತಗೊಳ್ಳಿ, ನಮ್ಮ GDP ಗ್ರೋತ್ ಇಸ್ ಗೋನ್ ಮೋರ್ ದನ್ 5.2% GDP ಫೆಬ್ರವರಿದ್ದು. ಈಗ ಮಾರ್ಚಿದ್ದು ಈಗ ಫಿಗರ್ಸ್ ಬರಬೇಕು, ಅದು ಸ್ವಲ್ಪ ಆಚೆ ಈಚೆ ಆಗ್ಬೋದು. ಆದರೆ ಈಗ ಇವತ್ತು ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರ್, ಮೋಸ್ಟ್ ಥಿಂಗ್ ಇಸ್ ಇನ್ಕಮ್ ಟ್ಯಾಕ್ಸ್ ರೂಲ್ ಇಲ್ಲಿ ಬರುತ್ತೆ ಇವತ್ತಿಂದ. ನೆಕ್ಸ್ಟ್ ಇಯರ್ ತನಕ ಹಿಂಗೆ ಇರುತ್ತೆ ಅಥವಾ ಏನಾದರೂ ಚೇಂಜಸ್ ಆಗಬಹುದು ಅಂತ. ಈ ವಾರ್ ಸ್ಟಾಪ್ ಆಗದೆ ಹೋದ್ರೆ ಇದು ಇನ್ನೂ ಕೆಟ್ಟು ಹೋಗುತ್ತೆ, ಓಕೆ, ಇನ್ನೂ ಕೆಟ್ಟು ಹೋಗುತ್ತೆ.